ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಸಲ್ಲಿಕೆಯಾಗಿರುವ ಚಾರ್ಜ್ ಶೀಟ್ನ ಸ್ಫೋಟಕ ಅಂಶಗಳನ್ನು ಪಬ್ಲಿಕ್ ಟಿವಿಯಲ್ಲಿ ನೋಡ್ತಾ ಇದ್ದೀರಾ. ಚಾರ್ಜ್ ಶೀಟ್ನಲ್ಲಿ 5 ಫೋಟೋಗಳನ್ನು ಉಲ್ಲೇಖ ಮಾಡಲಾಗಿದೆ. ಪ್ರಮುಖವಾಗಿ 5 ಫೋಟೋಗಳು. ಯಾವುದು ಫೋಟೋಗಳದು ಅಂತಂದರೆ, ಮೊದಲ ಫೋಟೋ ರೇಣುಕಾಸ್ವಾಮಿ ಪ್ರಾಣಭಿಕ್ಷೆಯನ್ನು ಬೇಡ್ತಾ ಇರ್ತಕ್ಕಂಥದ್ದು, ಅದೇನೋ ಲಾರಿ ಮುಂದೆ ಕೂತ್ಕೊಂಡು ಪ್ರಾಣಭಿಕ್ಷೆ ಬೇಡ್ತಿರೋದು. ಎರಡನೇದು ಪೊಲೀಸ್ ಲಾಠಿ ಮುಂಬದಿ ಪುಡಿಯಾಗಿರೋದು, ಯಾವ ಪ್ರಮಾಣದಲ್ಲಿ ಹೊಡೆದಿದ್ದಾರೆ ನೋಡಿ ಅಂತ ತೋರಿಸೋದಕ್ಕೋಸ್ಕರ. ಮೂರನೇ ಫೋಟೋ ಹಲ್ಲೆಗೆ ಬಳಸಿರುವ ನೈಲಾನ್ ಹಗ್ಗದಿಂದಲೂ ಹೊಡೆದಿದ್ದಾರೆ ಬಿಡಿ ಇವರು, ಅಥವಾ ಕುತ್ತಿಗೆಗೆ ಸುತ್ತಬಿಟ್ರೋ ಏನೋ ಯಾರು ಗೊತ್ತು. ರೇಣುಕಾಸ್ವಾಮಿಗೆ ಥಳಿಸಿರುವ ರಿಪೀಸ್ ಪಟ್ಟಿ, ಹೊಡೆದಿರೋ ಪಟ್ಟಿ, ಅದನ್ನು ಕೂಡ ಫೋಟೋ ಹಾಕಿದ್ದಾರೆ. ಪವಿತ್ರ ಗೌಡ ಮನೆಯಲ್ಲಿ ಸೀಸ್ ಮಾಡಿರ್ತಕ್ಕಂಥ ಚಪ್ಪಲಿ, ಆ ಚಪ್ಪಲಿ ಮೇಲೂ ಕೂಡ ರೇಣುಕಾಸ್ವಾಮಿಯ ರಕ್ತದ ಕಲೆ ಆಗಿತ್ತು, ಸಿಕ್ಕಿತ್ತು. DNA ಟೆಸ್ಟಲ್ಲಿ ಪ್ರೂವ್ ಆಗಿತ್ತು. ಈ ಪ್ರಮುಖ 5 ಫೋಟೋಗಳನ್ನು ಉಲ್ಲೇಖ ಮಾಡಿದ್ದಾರೆ. ಇದೆಲ್ಲ ಆರಂಭಿಕವಾದಂತಹ ಫೋಟೋಗಳು. ಪ್ರಸ್ತಾವನೆ ಸಲ್ಲಿಸ್ತಾರಲ್ಲ ಆರಂಭದಲ್ಲಿ, ಅಂದರೆ ಇಡೀ ಪ್ರಕರಣದ ಸಾರಾಂಶ ಅದನ್ನು ಹೇಳಬೇಕಾದ್ರೆ ಇದನ್ನೆಲ್ಲ ಹಾಕಿರ್ತಾರೆ. ಆಮೇಲೆ ಡೀಟೇಲಾಗಿ ಹೇಳ್ತಾ ಹೋಗ್ತಾರೆ ಒಬ್ಬೊಬ್ಬರದೇ ಆರೋಪಗಳು. ಆಮೇಲೆ ಕಥೆ ಬರ್ದಂಗೆ ಬರಿಬೇಕು, ಅದನ್ನು ಸಿಕ್ಕಿರುವ ಸಾಕ್ಷಿಗಳೇನು ಮೆನ್ಷನ್ ಮಾಡಬೇಕು. ಆ ರೀತಿ ಚಾರ್ಜ್ ಶೀಟ್ ಸಿದ್ಧವಾಗುತ್ತೆ. ಅದರ ಮಧ್ಯದಲ್ಲಿ ಅದಕ್ಕೆ ಪೂರಕವಾದ ಕೆಲವು ಪ್ರತ್ಯಕ್ಷದರ್ಶಿಗಳ ಹೇಳಿಕೆಗಳು, 164 ಸ್ಟೇಟ್ಮೆಂಟ್, ಅದೆಲ್ಲವನ್ನು ಅದನ್ನು ಅಡಿಷನಲ್ ಆಗಿ ಹಾಕ್ತಾ ಹೋಗ್ತಾರೆ. ಅಲ್ಲಲ್ಲೇ ಸಿಕ್ಬಿಡ್ಬೇಕು ಎಲ್ಲದಕ್ಕೂ ಕೂಡ ಡೀಟೇಲ್ಸ್. ಆ ಥರ ತನಿಖೆ ಮಾಡಿ ಚಾರ್ಜ್ ಶೀಟನ್ನು ಸಿದ್ಧ ಮಾಡಿದ್ದಾರೆ. 5 ವಿಭಾಗಗಳಾಗಿ ಅದನ್ನು ವಿಂಗಡಿಸ್ಕೊಂಡು. ಹಾಗಾಗಿ ಪ್ರಮುಖವಾದಂತಹ ವಿಚಾರಗಳೇನು ಅಂತಕ್ಕಂಥದ್ದು ಈಗಾಗಲೇ ಚಾರ್ಜ್ ಶೀಟಲ್ಲಿ ಇರ್ತಕ್ಕಂಥ ಆ ವಿಚಾರಗಳನ್ನು ಪಬ್ಲಿಕ್ ಟಿವಿಯಲ್ಲಿ ಬ್ಯಾಕ್ ಟು ಬ್ಯಾಕ್ ಬ್ರೇಕಿಂಗ್ ನ್ಯೂಸಲ್ಲಿ ತಾವು ನೋಡ್ತಾ ಇದ್ದೀರಾ. ಬೆಳಗ್ಗೆ 8 ಗಂಟೆಯಿಂದಲೂ ಕೂಡ ಸತತವಾಗಿ ಇದರ ಬಗ್ಗೆನೇ ನಾವು ಮಾಹಿತಿಯನ್ನು ಕೊಡ್ತಾ ಇದ್ದೀವಿ. ಇದರ ಬಗ್ಗೆನೇ ಕೊಡ್ತಾ ಇರ್ತಕ್ಕಂಥದ್ದು ಪ್ರತಿಯೊಂದು ಕೂಡ ವಿತ್ ಡೀಟೇಲ್ಸ್. ಈಗ ನೀವು ನೋಡ್ತಾ ಇರ್ತಕ್ಕಂಥದ್ದು ರೇಣುಕಾಸ್ವಾಮಿ ಇನ್ಸ್ಟಾಗ್ರಾಮಲ್ಲಿ ಪವಿತ್ರ ಗೌಡಗೆ ಕಳಿಸಿರ್ತಕ್ಕಂಥ ಚಾಟ್, ಆತ ಮಾಡಿರ್ತಕ್ಕಂಥ ಮೆಸೇಜ್, ಆತ ಕಳಿಸಿರ್ತಕ್ಕಂಥ ಕಮೆಂಟ್ಸ್. ಇವರು ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಸ್ಟೋರಿ ಹಾಕಲಿ, ಒಂದು ಫೋಟೋ ಹಾಕಲಿ, ಶುರು ಈತನದ್ದು ಬ್ಯಾಡ್ ಕಮೆಂಟ್ಗಳು ಶುರು. ಕೆಟ್ಟ ಪದಗಳು, ಅಶ್ಲೀಲ ಪದಗಳನ್ನು ಬಳಸಿ ಆತ ಹಾಕಿರ್ತಕ್ಕಂಥ ಕಮೆಂಟ್ಗಳು. ಇದರಿಂದನೇ ಇದು ನೋಡಿ ರೋಸಿ ಹೋಗಿನೇ ಕೊನೆಗೆ ಅವನು ಯಾರು ಅಂತ ಪತ್ತೆ ಮಾಡೋ ಕೆಲಸಕ್ಕೆ ಪವಿತ್ರ ಗೌಡ ಮುಂದಾಗ್ತಾರೆ. ಫೆಬ್ರವರಿ ತಿಂಗಳಿಂದ ಹಿಡಿದು ಜೂನ್ 5ನೇ ತಾರೀಕು ತನಕ ನಿರಂತರವಾಗಿ ಫೋಟೋಗಳನ್ನು ಕಳಿಸ್ತಾ ಇರ್ತಾನೆ ನಾವು. ಕೆಟ್ಟ ಫೋಟೋಗಳು, ತನ್ನದೇ ನಗ್ನ ಫೋಟೋಗಳು. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ ಮುರಳೀಧರ್ ಅವರಿಂದ ಪಡ್ಕೊಳ್ಳೋಣ. ಮುರಳೀಧರ್, ಆರಂಭದಲ್ಲಿ ಆ 5 ಫೋಟೋಗಳನ್ನು ಹಾಕಿದಾರಲ್ಲ, ಅದು ಏನು ಅಂದರೆ ಈ ಇಡೀ ಪ್ರಕರಣದ ಕ್ರೌರ್ಯತೆಯನ್ನು ಬಿಂಬಿಸುವಂತಹ ಪ್ರಯತ್ನನ ಅಂತ? ಖಂಡಿತವಾಗಿಯೂ ಅರವಿಂದ್, ಯಾಕೆಂದರೆ ಪ್ರಮುಖವಾಗಿ ಇವರು ಯಾವ ರೀತಿಯಲ್ಲಿ ಪ್ಲ್ಯಾನನ್ನು ಮಾಡ್ಕೊಂಡಿದ್ರು ಮತ್ತು ಆ ಕ್ರೌರ್ಯತೆ ಯಾವ ರೀತಿ ಇತ್ತು ಅನ್ನೋದ್ರ ಬಗ್ಗೆ ಸಂಪೂರ್ಣವಾಗಿ ಅವರು ದೋಷಾರೋಪ ಪಟ್ಟಿಯಲ್ಲಿ ಉಲ್ಲೇಖವನ್ನು ಮಾಡ್ತಾ ಹೋಗ್ತಾರೆ. ಆ ಫೋಟೋಗಳನ್ನು ಕೂಡ ಅಲ್ಲಿ ಮೆನ್ಷನ್ ಮಾಡುವಂಥ ಪ್ರಯತ್ನಗಳನ್ನು ಕೂಡ ಮಾಡಿರುವಂಥದ್ದು. ಯಾಕೆಂದರೆ ಆತನ ಮೃತದೇಹ ಒಂದು ಲಾರಿಯ ಮುಂದೆ ಬಿದ್ದಿರುವಂಥದ್ದು, ಅದಾದ ನಂತರ ಇನ್ನೊಂದು ಪ್ರಮುಖವಾದ ಅಂಶ, ಆತ ಅಂಗಲಾಚಿ ಬೇಡ್ಕೊಳ್ತಾ ಇರೋಂಥದ್ದು. ಇನ್ನೂ ಕೂಡ ಬದುಕಿರ್ತಾನೆ, ಆಯಿತು ನನ್ನ ತಪ್ಪಾಯಿತು, ನಾನು ಇನ್ಯಾವತ್ತೂ ಈ ರೀತಿಯ ಮಾಡೋಲ್ಲ ಅನ್ನೋ ರೀತಿಯಲ್ಲಿ ಆತ ಪದೇ ಕೈಯನ್ನು ಅಂಗಲಾಚಿ ಬೇಡ್ಕೊಳ್ತಾ ಇರೋಂಥ ಫೋಟೋ ಕೂಡ ದೋಷಾರೋಪ ಪಟ್ಟಿಯಲ್ಲಿ ಸೇರಿಸ್ಕೊಂಡಿದ್ದಾರೆ. ಜೊತೆಗೆ ದರ್ಶನ್ ಅವರು ಇರೋಂಥ ಫೋಟೋ, ಜೊತೆಗೆ ಅವರು ಆತನಿಗೆ ಮೇಲೆ ಅಂದರೆ ರೇಣುಕಾಸ್ವಾಮಿ ಮೇಲೆ ಹತ್ಯೆ ಮಾಡಲಿಕ್ಕೆ ಮುಂಚಿತವಾಗಿ ಬಳಸುವಂಥ ಲಾಠಿ ಏನಿತ್ತು, ಪೊಲೀಸ್ ಲಾಠಿ ಏನಿತ್ತು, ಅದು ಸಂಪೂರ್ಣವಾಗಿ ಛಿದ್ರ ಆಗಿರುವಂಥದ್ದು. ಯಾಕೆಂದರೆ ಒಂದು ಪೊಲೀಸ್ ಲಾಠಿ ಅಷ್ಟು ಸುಲಭವಾಗಿ ಛಿದ್ರ ಆಗಲಿಕ್ಕೆ ಸಾಧ್ಯನೇ ಇಲ್ಲ ಅರವಿಂದ್. ಯಾಕೆಂದರೆ ಸಾಕಷ್ಟು ವರ್ಷಗಳಿಂದ ನಾನು ಅದನ್ನು ನೋಡ್ತಾ ಬಂದಿದ್ದೀನಿ. ಅದು ಅಷ್ಟು ತುಂಡಾಗಲಿಕ್ಕೆ ಸಾಧ್ಯ ಇಲ್ಲ. ಅಷ್ಟರ ಮಟ್ಟಿಗೆ ಆತನ ಮೇಲೆ ಹಲ್ಲೆನ ಮಾಡಿದ್ದಾರೆ. ಅದು ಮುಂಬದಿ ಸಂಪೂರ್ಣವಾಗಿ ಛಿದ್ರ ಆಗಿದೆ ಮತ್ತು ನೈಲಾನ್ನ ಹಗ್ಗ, ಜೊತೆಗೆ ಸ್ಥಳೀಯವಾಗಿ ಇದ್ದಂಥ ಗಿಡ ಮರಗಳೇನಿತ್ತು ಅದರ ರಂಬೆ ಕಂಬೆಗಳನ್ನು ಕೂಡ ಮುರಿದುಕೊಂಡು ಆತನಿಗೆ ಹಲ್ಲೆಯನ್ನು ಮಾಡಿರುವಂಥದ್ದು. ಜೊತೆಗೆ ಆ ಶೆಡ್ನ ಒಳಗಡೆ ಇದ್ದಂಥ ರಿಪೀಸ್ ಪಟ್ಟಿ ಏನಿತ್ತು, ರಿಪೀಸ್ ಪಟ್ಟಿಯಿಂದನೂ ಕೂಡ ಹಲ್ಲೆಯನ್ನು ಮಾಡಿರುವಂಥದ್ದು. ಈ ಎಲ್ಲ ರಿಪೀಸ್ ಪಟ್ಟಿ, ಪೊಲೀಸ್ ಲಾಠಿ ಮತ್ತು ನೈಲಾನ್ ಹಗ್ಗ, ಈ ಎಲ್ಲದರಲ್ಲೂ ಮೇಲೂ ಕೂಡ ರೇಣುಕಾಸ್ವಾಮಿಯ ರಕ್ತದ ಕಲೆಗಳು ಪತ್ತೆ ಆಗಿರುವಂಥದ್ದು. ಅಂದರೆ ಅದನ್ನು ಬಳಸಿ ಅವನು ಹತ್ಯೆಯನ್ನು ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ ಈಗ ಮಾಹಿತಿಗಳು ಸಿಗ್ತಾ ಇರೋಂಥದ್ದು ಅರವಿಂದ್. ಓಕೆ, ಹಾಗೆ ಸಂಪರ್ಕದಲ್ಲಿರಿ ಮುರಳಿ, ನಿಮ್ಮ ಜೊತೆ ಮತ್ತೆ ಮಾತನಾಡ್ತೀನಿ. ಒಟ್ಟಾರೆ ಈಗ ಆ 5 ಫೋಟೋಗಳನ್ನು ಏನು ಕೊಟ್ಟಿದ್ದಾರೆ, ಇದು ಆರಂಭಿಕವಾದಂತಹ ಮಾಹಿತಿ. ಅಂದರೆ ಆ ಕೆಲವು ಪುಟಗಳನ್ನು ಓದ್ಬಿಟ್ರೆ ಸಾಕು, ಇಡೀ ಪ್ರಕರಣ ಏನು ಅಂತ ಗೊತ್ತಾಗ್ಬಿಡುತ್ತೆ. ಸಾರಾಂಶ, ಇಡೀ 3991 ಪುಟಗಳ ಸಾರಾಂಶವನ್ನು ಪ್ರಸ್ತಾವನೆಯಲ್ಲೇ ಹೇಳಿಬಿಟ್ಟಿರ್ತಾರೆ. ಅಷ್ಟು ನೋಡಿದ್ರೆ ನಿಮಗೆ ಇಡೀ ಪ್ರಕರಣ ಏನು ಅಂತ ಗೊತ್ತಾಗುತ್ತೆ. ಅಲ್ಲೂ ಕೂಡ ಕೆಲವೊಂದು ಫೋಟೋಗಳನ್ನ ಹಾಕ್ತಾ ಹೋಗ್ತಾರೆ. ಯಾಕೆ ಆ ಪೊಲೀಸ್ ಲಾಠಿ ಪುಡಿಯಾಗಿರೋ ಫೋಟೋ ಹಾಕಿದ್ದಾರೆ ಅಂದರೆ, ಪೊಲೀಸ್ ಲಾಠಿ ಬಹಳ ಗಟ್ಟಿಯಾಗಿರುತ್ತೆ.
ಅದು ಪುಡಿಯಾಗೋ ಮಟ್ಟಕ್ಕೆ ಹೊಡೆದಿದ್ದಾರೆ ಅಂತಂದರೆ ಇನ್ನೆಷ್ಟರ ಮಟ್ಟಿಗೆ ಅವರು ದಾಳಿ ಮಾಡಿರಬೇಕು, ಹೊಡೆದಿರಬೇಕು. ಅದಕ್ಕೋಸ್ಕರ ಆ ಫೋಟೋ ಹಾಕ್ತಾರೆ. ಜೊತೆಗೆ ಇವರೆಲ್ಲ ಮನಸ್ಸು ಮಾಡಿದರೆ ರೇಣುಕಾಸ್ವಾಮಿಯನ್ನು ಬದುಕಿಸ್ಬೋದಾಗಿತ್ತು ಅನ್ನೋದಕ್ಕೆ ಆತನ ಫೋಟೋ ಹಾಕಿದ್ದಾರೆ. ಅವನು ಪ್ರಾಣ ಭಿಕ್ಷೆ ಬೇಡ್ತಾ ಇದ್ದಾನೆ ಸರ್, ಆದರೂ ಇವರ ಮನಸ್ಸು ಕರಗಿಲ್ಲ ಅನ್ನೋದಕ್ಕೆ ಅದನ್ನು ಹಾಕಿದ್ದಾರೆ. ರಿಪೀಸ್ ಪಟ್ಟಿ ಫೋಟೋ ಹಾಕಿದ್ದಾರೆ, ಇದರಲ್ಲೇ ಹೊಡೆದಿರೋದು ನೋಡಿ ಅಂತಂದ್ಬಿಟ್ಟು. ನೈಲಾನ್ ಹಗ್ಗದ ಒಂದು ಫೋಟೋ ಹಾಕಿದ್ದಾರೆ ನೋಡಿ, ಯಾವ್ಯಾವ ವಸ್ತುಗಳಲ್ಲಿ ಆತನ ಮೇಲೆ ಹಲ್ಲೆ ಮಾಡಿದ್ದಾರೆ ಅಂತ ತೋರಿಸೋದಕ್ಕೆ. ಜೊತೆಗೆ ಪವಿತ್ರ ಗೌಡ ಮನೆಯಲ್ಲಿ ಸಿಕ್ಕ ಚಪ್ಪಲಿ, ಆ ಚಪ್ಪಲಿಯನ್ನು ಕೂಡ ಅವರು ಫೋಟೋ ಹಾಕಿದ್ದಾರೆ. ಯಾಕೆ ಅಂತಂದರೆ ಆ ಚಪ್ಪಲಿಯ ಮೇಲೆ ರೇಣುಕಾಸ್ವಾಮಿಯ ರಕ್ತದ ಕಲೆಗಳು ಇದ್ವು. ಆ ರಕ್ತದ ಕಲೆಗಳು DNA ಟೆಸ್ಟ್ ಮಾಡಿದಾಗ ರೇಣುಕಾಸ್ವಾಮಿಯದ್ದೇ ಅಂತ ಪ್ರೂವ್ ಆಗಿತ್ತು. ಅಂದರೆ ದರ್ಶನ್, ಪವಿತ್ರ ಗೌಡ ಎಲ್ಲರೂ ಕೂಡ ರೇಣುಕಾಸ್ವಾಮಿ ಸಾಯೋ ತನಕ ಶೆಡ್ನಲ್ಲೇ ಇದ್ದರು ಅಂತ ಬಹಳ ಸ್ಪೆಸಿಫಿಕ್ ಆಗಿ ಮೆನ್ಷನ್ ಮಾಡಿದ್ದಾರೆ. ಇವರಿಬ್ಬರು ಇದ್ದರು, ಹೊಡೆದ್ಬಿಟ್ಟು ಹೊಟ್ಟೋದ್ರು, ಆಮೇಲೆ ಇವ್ರು ಕೊಂದರು, ಅವೆಲ್ಲ ಸುಳ್ಳು. ಹಲ್ಲೆ ಆಗಿದೆ, ಕೊಲೆ ಆಗಿದೆ, ಕೊಲೆ ಆದಮೇಲೆ ಈ ಶವನ ಬಿಸಾಕ್ರೋ ಅಂತಲೂ ಹೇಳಿದ್ರಂತೆ ದರ್ಶನ್. ಆ ಅಂಶವನ್ನು ಕೂಡ ಬರೆದಿದ್ದಾರೆ.